ಬೇಕೇ ಬೇಕು ನ್ಯಾಯ ಬೇಕು ವಾಸ ಹೊಂಟಿತ್ತು ವಾಸ ಬರೋದ ಅಂದ್ರೆ ತಿನ್ನರಿ ಸ್ವಲ್ಪ ಉಂಡಿದೇವ್ರಿ ಉಣ್ಣೋದನ್ರಿ ಬಕ್ಕಳು ಉಂಡ್ರಿ ಸ್ವಲ್ಪ ಉಂಡ್ರಿ ಚಕ್ರ ಬರೋದ್ರಿ ಅವು ಇದು ಆಗ್ಯದ್ರಿ ಮತ್ತು ಹಳ್ಳ ಬರ್ತಾವ್ರಿ ಊಟದಾಗ್ರಿ ಮುಂಜಾನೆ ಊಟ ಇದ್ರಿ ಟೊಮಟೊ ಬಾತ್ ಇರ್ತದ್ರಿ ಅದು ಹಿನ್ನೆಲೆ ಏನಪ್ಪಾ ಅಂತಂದ್ರ ಏನು ಮೊರಾರ್ಜಿ ದೇಸಾಯಿ ಶಾಲೆಗೆ ಆಹಾರವನ್ನ ಸಪ್ಲೈ ಮಾಡ್ತಾರಲ್ಲ ಕಳಪೆ ಮಟ್ಟದ ಆಹಾರ ಸಪ್ಲೈ ಆಗ್ಯದ, ಡೇಟ್ ಡಿಬಾರ್ ಆದಂತ ಆಹಾರ ಸಪ್ಲೈ ಆಗ್ಯದ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಜೆಡಿ ಅವರು ಇಲ್ಲೇ ಬಂದಾರ. ನಮ್ಮ ಬೇಡಿಕೆ ಏನಂದ್ರ ಹಾಸ್ಟೆಲ್ ವಾರ್ಡನ್, ಅಡಿಗೆ ಸಹಾಯಕಿ, ಪ್ರಿನ್ಸಿಪಾಲ್ ಇವರು ಸಸ್ಪೆಂಡ್ ಆಗಬೇಕು. ಅವರ ಬೇಜವಾಬ್ದಾರಿ ತರದಿಂದ ಮಕ್ಕಳು ಇವತ್ತು ಜೀವನ ಜೊತೆ ಆಟ ಆಡುವ ಆರೋಪ ಮಾಡ್ರ ಗಬ್ಬು ವಾಸನೆ ಹೊಂಟದ್ರಿ ಹೆಂಗ್ ತಿನ್ಬೇಕು ತಂದಾಗ ಅದೇನಿಲ್ಲ ಉದ್ದಿನ ಬೇಳೆ ಹಾಕಿದ್ವಿ ಹಂಗೆ ವಾಸ ಬರ್ತಾ ಗಬ್ಬಾಗಿ ತಿನ್ರಿ ಅಂತ ಹೇಳ್ಯಾರ. ಅದು ವಿಡಿಯೋ ನಮ್ಮಲ್ಲಿ ಅದ, ಮಕ್ಕಳು ಹೇಳ್ತಾರ, ಮಕ್ಕಳನ್ನ ಕೇಳಬಹುದು ನೀವು. ಹಾಗಾಗಿ ಇಲ್ಲಿನ ಬೇಜವಾಬ್ದಾರಿತನ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟವರು ಸೂಕ್ತ ತನಿಖೆಯನ್ನು ಮಾಡಿ, ಕೂಲಂಕಷವಾಗಿ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ತಪ್ಪಲ್ಲ ಅವ್ರಿಗೆ ಕೂಡಲೇ ಸಸ್ಪೆಂಡ್. ಈಗ ಶಾಸಕರು ಬಂದಿರಿ, ನಿಮ್ಮ ಕೈಯಾಗ ಹಾಸ್ಟೆಲ್ ವಾರ್ಡನ್ಗೆ ಪ್ರಿನ್ಸಿಪಲ್ಗ ಹೀಗೆ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಹೇಳಿಲ್ಲ ವಾಸ ಅಂತ ಹೇಳಿಲ್ಲ. ಉದ್ದಿನ ಬೆಳೆ ಹಾಕಿದೆವು, ವಾಸ ಹಂಗೆ ಬರ್ತಾವೆ ಉಣ್ಣೋದು ಬರತ್ತೆ. ಹುಡುಗರು ಹೇಳ್ಯಾವಂದ್ರು ಅವ್ರು ಕೇರ್ಲೆಸ್ ಬಿಡ. ಸರ್ ಕೈ ತೆಗೀರಿ, ಸ್ವಲ್ಪ ಜೂಮ್ ಹಾಕ್ರಿ ಸರ್. ಸರ್ ಜೂಮ್ ಹಾಕ್ರಿ ಸರ್. ನಾನು ಬರೋ ಮುಂದೆ ಕೇಳಿದ್ದೇನೆ, ಅವರ ಪರಿಸ್ಥಿತಿಗಳು ಇವು ಉತ್ತಮ ಆಗಿದೆ ಅಂತೇಳಿ ನನಗೆ ಇದೆ. ಇಲ್ಲಿ ಕೂಡ ಈಗ ಇಬ್ಬರು ಮೂವರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಈಗ ಮತ್ತು ಸ್ಟೇಬಲ್. ಒಟ್ಟಾರೆ ಇವತ್ತು 40 ಸುಮಾರು 55ರಲ್ಲಿ 30 ಮಕ್ಕಳು ಅಷ್ಟೇ. 30 ಮಕ್ಕಳು ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಇನ್ನೂ ಕೆಲವರು ಹೊರರೋಗಿಯಾಗಿ ಇದ್ದಾರಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಈ ಘಟನೆ ಆಗಬಾರ್ದಾಗಿತ್ತು. ಇವತ್ತು ಆ ಘಟನೆಗೆ ಕಾರಣ ಯಾರು ಅಂತೇಳಿ ನನ್ನ ಮೇಲ್ನೋಟಕ್ಕೆ ಏನು ಕಾಣ್ತದೆ ಅಂದರೆ ಅಲ್ಲಿ ಟ್ರಾನ್ಸ್ಫಾರ್ಮರು ಮತ್ತು ವಾರ್ಡನ್ನು ಮತ್ತು ಅಡುಗೆ ಮಾಡುವ ಸಹಾಯಕರುಗಳು ಈ ತಪ್ಪಿನಿಂದ ಆಗಿದೆ. ನಮ್ಮ ಜೆಡಿ ಬಂದಿದ್ದಾರೆ, ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ಸಸ್ಪೆನ್ಸ್ ಇರಬೇಕು. ಮತ್ತು ಯಾವ ಫುಡ್ನಲ್ಲಿ ಆಹಾರದಲ್ಲಿ ಏನಾದರೂ ಇಷ್ಟೊಂದು ಅದ್ರ ಬಗ್ಗೆಯೂ ಕೂಡ ಎನ್ಕ್ವೈರಿ ಮಾಡಿ, ಮತ್ತು ಎಲ್ಲಿ ಸಪ್ಲೈ ಯಾರಿಂದ ಸಪ್ಲೈ ಆಗಿದೆ, ಎಷ್ಟು ದಿವಸದ್ದು ಮಾಡಿದೆ ಅನ್ನೋದು ಇವತ್ತು ಮಾತಾಡಬೇಡ್ರಿ ಕೆಲಸಲ್ಲ. ಅವು ಗುಣಮಟ್ಟದ ಮಾಡಿ ಇವತ್ತು ಅವರಿಗೆ ನ್ಯಾಯ ಕೊಡಿಸಬೇಕು. ಅದಕ್ಕಾಗಿ ನಾವು ಕೂಡಲೇ ಈ